ದರ್ಶನ್ ಫ್ರೆಂಡ್ ಆರೋಪಿ ವಿನಯ್ಗೆ ಕಪಾಳ ಮೋಕ್ಷ ಸಿಕ್ಕಿದೆ. ಸೆಷನ್ಸ್ ಕೋರ್ಟ್ ಕಾರಿಡಾರ್ನಲ್ಲಿ ಭಾರೀ ಹೈಡ್ರಾಮಾ ಕ್ರಿಯೇಟ್ ಆಯಿತು. ದರ್ಶನ್ ಸ್ನೇಹಿತನ ಮೇಲೆ ಕೋರ್ಟ್ ಕಾರಿಡಾರ್ನಲ್ಲಿ ಹಲ್ಲೆಯಾಗಿದೆ. ದರ್ಶನ್ ಫ್ರೆಂಡ್ ಆರೋಪಿ ವಿನಯ್ಗೆ ಕಪಾಳ ಮೋಕ್ಷ. ಸೆಷನ್ಸ್ ಕೋರ್ಟ್ ಕಾರಿಡಾರ್ನಲ್ಲಿ ಭಾರೀ ಹೈಡ್ರಾಮಾ ಆಯಿತು. ದರ್ಶನ್ ಸ್ನೇಹಿತನ ಮೇಲೆ ಕೋರ್ಟ್ ಕಾರಿಡಾರ್ನಲ್ಲಿ ಹಲ್ಲೆಯಾಗಿದೆ. ವಿನಯ್ ಕಪಾಳಕ್ಕೆ ಸಮ ಬಾರಿಸಿದಂತಹ ವಕೀಲ ನಟರಾಜ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆರೋಪಿ A10 ವಿನಯ್ ಲಾಯರ್ ಬದಲಾವಣೆಗೆ ಮುಂದಾಗಿದ್ದಂತಹ ಆರೋಪಿ A10 ವಿನಯ್. ಈ ಸಂಬಂಧ ವಕೀಲ ನಟರಾಜ್ ಮತ್ತು ವಿನಯ್ ನಡುವೆ ವಾಗ್ವಾದವಾಯಿತು. ನಟರಾಜ್ ಮೇಲೆ ಕಿರ್ಚಾಡಿದಂತಹ ಸ್ಟೋನಿ ಬ್ರೂಕ್ ಮಾಲೀಕ ವಿಜಯ್. ಈ ವೇಳೆ ಆರೋಪಿ ವಿನಯ್ ಕಪಾಳಕ್ಕೆ ಬಾರಿಸಿದಂತಹ ನಟರಾಜ್. ಬೆಂಗಳೂರು ಸೆಷನ್ಸ್ ಕೋರ್ಟ್ ಕಾರಿಡಾರ್ನಲ್ಲಿ ಹಲ್ಲೆಯಾಗಿದೆ. ವಿನಯ್ ಪರ ವಕಾಲತ್ತು ಸಲ್ಲಿಸಲು ಬಂದಿದ್ದಂತಹ ಹೊಸ ವಕೀಲ. ಆಗ ಆರೋಪಿ ವಿನಯ್ ಮತ್ತು ಲಾಯರ್ ನಟರಾಜ್ ಮಧ್ಯೆ ಗಲಾಟೆಯಾಗಿದೆ. ವಿನಯ್ಗೆ 5-6 ಬಾರಿ ಕಪಾಳದ ಮೋಕ್ಷ ಮಾಡಿದಂತಹ ವಕೀಲ ನಟರಾಜ್. ದರ್ಶನ್ ಫ್ರೆಂಡ್ ಈತ. ಆರೋಪಿ ಕೂಡ ವಿನಯ್ ಭಾರಿ ಹೈಡ್ರಾಮಾ ಕ್ರಿಯೇಟ್ ಮಾಡಿದ್ದಾನೆ ಕೋರ್ಟ್ ಕಾರಿಡಾರ್ನಲ್ಲಿ. ಸೆಷನ್ಸ್ ಕೋರ್ಟ್ ಕಾರಿಡಾರ್ನಲ್ಲಿ ಭಾರಿ ಹೈಡ್ರಾಮಾ ಕ್ರಿಯೇಟ್ ಆಗಿದೆ. ದರ್ಶನ್ ಸ್ನೇಹಿತನ ಮೇಲೆ ಕೋರ್ಟ್ ಕಾರಿಡಾರ್ನಲ್ಲಿ ಹಲ್ಲೆಯಾಗಿದೆ. ವಿನಯ್ ಕಪಾಳಕ್ಕೆ ಸಮ ಬಾರಿಸಿದಂತಹ ವಕೀಲ ನಟರಾಜ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ A10 ವಿನಯ್. ಲಾಯರ್ ಬದಲಾವಣೆಗೆ ಈ ವಿನಯ್ ಮುಂದಾಗಿದ್ದಂಥದ್ದು. ಈ ಸಂಬಂಧ ವಕೀಲ ನಟರಾಜ್ ಮತ್ತು ವಿನಯ್ ನಡುವೆ ವಾಗ್ವಾದ ನಡೆದಿದೆ. ನಟರಾಜ್ ಮೇಲೆ ಕಿರ್ಚಾಡಿ ಈ ಸ್ಟೋನಿ ಬ್ರೂಕ್ ಮಾಲೀಕ ವಿನಯ್ ಕೋರ್ಟ್ ಕಾರಿಡಾರ್ನಲ್ಲಿ ಹೈಡ್ರಾಮಾ ಕ್ರಿಯೇಟ್ ಮಾಡಿದ್ದಾನೆ. ಈ ವೇಳೆ ಆರೋಪಿ ವಿನಯ್ ಕಪಾಳಕ್ಕೆ ನಟರಾಜ್ ಬಾರಿಸಿದ್ದಾರೆ. ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ಕಾರಿಡಾರ್ನಲ್ಲೇ ಹಲ್ಲೆಯಾಗಿದೆ. ವಿನಯ್ ಪರ ವಕಾಲತ್ತು ಸಲ್ಲಿಸಲು ಬಂದಿದ್ದಂತಹ ಹೊಸ ವಕೀಲ. ಆಗ ಆರೋಪಿ ವಿನಯ್ ಮತ್ತು ಲಾಯರ್ ನಟರಾಜ್ ಮಧ್ಯೆನೇ ಗಲಾಟೆಯಾಗಿದೆ. ವಿನಯ್ಗೆ 5-6 ಬಾರಿ ಕಪಾಳ ಮೋಕ್ಷ ಮಾಡಿದಂತಹ ವಕೀಲ ನಟರಾಜ್. ದರ್ಶನ್ ಫ್ರೆಂಡ್ ಈತ. ಆರೋಪಿ ವಿನಯ್. A10 ವಿನಯ್ ಈತ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A10 ಆರೋಪಿ ವಿನಯ್. ಲಾಯರ್ ಬದಲಾವಣೆಗೆ ವಿನಯ್ ಮುಂದಾಗಿದ್ದಂತಹ ಸಂದರ್ಭ. ಈ ಸಂಬಂಧ ವಕೀಲ ನಟರಾಜ್ ಮತ್ತು ವಿನಯ್ ನಡುವೆ ವಾಗ್ವಾದ ನಡೆದಿದೆ ಸೆಷನ್ಸ್ ಕೋರ್ಟ್ ಕಾರಿಡಾರ್ನಲ್ಲಿ. ಈ ನಟರಾಜ್ ಮೇಲೆ ಕಿರಿಚಾಡಿದಂಥ ವಿನಯ್, ಸ್ಟೋನಿ ಬ್ರೂಕ್ ಮಾಲೀಕ ವಿನಯ್ ಲಾಯರ್ ನಟರಾಜ್ ಮೇಲೆ ಸೆಷನ್ಸ್ ಕೋರ್ಟ್ ಕಾರಿಡಾರ್ನಲ್ಲಿ ಕಿರಿಚಾಡಿದ್ದಾರೆ. ಈ ವೇಳೆ ಆರೋಪಿ ವಿನಯ್ ಕಪಾಳಕ್ಕೆ ಬಾರಿಸಿದಂತಹ ನಟರಾಜ್. ಬೆಂಗಳೂರು ಸೆಷನ್ಸ್ ಕೋರ್ಟ್ ಕಾರಿಡಾರ್ನಲ್ಲಿ ಹಲ್ಲೆಯಾಗಿದೆ. ವಿನಯ್ ಪರಾನೇ ವಕಾಲತ್ತು ವಹಿಸಲಿಕ್ಕೆ ಬಂದಿದ್ದಂತಹ ಹೊಸ ವಕೀಲ. ಆಗ ಆರೋಪಿ ವಿನಯ್ ಮತ್ತು ಲಾಯರ್ ನಟರಾಜ್ ಮಧ್ಯೆ ಗಲಾಟೆಯಾಗಿದೆ. ಕಪಾಳ ಮೋಕ್ಷವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಎಸ್ ಅರುಣ್, ಈ ಪ್ರಕರಣದಲ್ಲಿ ಆರೋಪಿ ಮತ್ತು ಲಾಯರ್ ನಡುವೆ ಆದಂತಹ ಜಗಳ ಏನಿದೆ, ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್? ಸರಿ, ಏನಂದ್ರೆ ಇವತ್ತು ದರ್ಶನ್ ಕೇಸ್ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಟ್ರಯಲ್ ಅರ್ಜಿ ವಿಚಾರಣೆ ಆಯಿತು. ಈ ಸಂದರ್ಭದಲ್ಲಿ ಎಲ್ಲ ವಕೀಲರು ಸಹ ಮತ್ತೆ ಎಲ್ಲ ಆರೋಪಿಗಳು ಸಹ ಒಂದು ಕೋರ್ಟ್ಗೆ ಖುದ್ದು ಹಾಜರಾಗಿದ್ರು. ಈ ಒಂದು ಸಂದರ್ಭದಲ್ಲಿ ಏನಂದ್ರೆ ವಕೀಲರ ಬದಲಾವಣೆ ಏನು ಆರೋಪಿ ಆಗಿದ್ದಂತಹ ವಿನಯ್ ಏನು ಮುಂದಾಗ್ತಾರೆ. ಅದು ಏನು ಸಹ ಹೊಸ ಒಬ್ಬರು ವಕೀಲರನ್ನ ಕರ್ಕೊಂಡ್ ಬಂದಿರ್ತಾರೆ. ಮತ್ತೆ ಆಲ್ರೆಡಿ ಇದ್ದಂತಹ ವಕೀಲರು ಯಾರು ನಟರಾಜ್ ಯಾರಿದ್ರು, ಸೊ ಅವರು ಏನು ಅವ್ರಿಗೆ ಯಾವುದೇ ರೀತಿಯಂತ ಮಾಹಿತಿ ಕೊಟ್ಟಿರ್ಲಿಲ್ಲ. ಯಾಕಂದ್ರೆ ವಕೀಲರ ಬದಲಾವಣೆ ಮಾಡ್ಕೋಬೇಕಾದ್ರೆ ಆರೋಪಿಗಳು ಏನು ಮುಂಚೆನೆ ಯಾರು ಹಳೆ ವಕೀಲರು ಯಾರಿರ್ತಾರೆ, ಸೊ ಅವರಿಂದ ಎನ್ಒಸಿಯನ್ನ ಪಡ್ಕೋಬೇಕು. ಮತ್ತೆ ಅವರಿಂದ ಏನು ಯಾವುದೇ ರೀತಿಯಾದ ತಕರಾರಿಲ್ಲ ಅಂತ ಒಂದು ಎನ್ಒಸಿಯನ್ನ ಪಡ್ಕೊಂಡು ಹೊಸ ವಕೀಲರು ತನಿಖೆ ಮಾಡಿ ಹೊಸ ವಕೀಲರ ಮೂಲಕ ಕೋರ್ಟ್ಗೆ ಮನವರಿಕೆ ಮಾಡಬೇಕು. ಈ ರೀತಿ ಇದು ಕೋರ್ಟ್ ಪ್ರೊಸೀಜರ್ಸ್ ಇರುವಂತದ್ದು. ಆದ್ರೆ ಈ ಒಂದು ಪ್ರಕರಣದಲ್ಲಿ ವಿನಯ್ ಪರ ವಕೀಲರು ಆದ್ರೆ ಹೊಸ ವಕೀಲರು ಡೈರೆಕ್ಟ್ ಆಗಿ ಬಂದು ಅರ್ಜಿಯನ್ನು ಹಾಕ್ತಾ ಇದ್ರು. ಮತ್ತೆ ಈ ಮಧ್ಯೆ ಕೋರ್ಟ್ ಹಾಲ್ ನಲ್ಲಿ ಸಹ ಏನು ವಿನಯ್ ಹಾಗೂ ಮತ್ತೆ ಹಳೆ ವಕೀಲ ಯಾರು ನಟರಾಜ್ ಇದ್ರು, ಸೊ ಅವ್ರ ನಡುವೆ ವಾಗ್ವಾದ ಆಗ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಜಡ್ಜ್ ಸಹ ಅವರನ್ನ ನೀವು ಏನೇ ಇದ್ರು ಹೊರಗಡೆ ಹೋಗಿ ಮಾತಾಡ್ಕೊಳ್ಳಿ, ಇದು ಕೋರ್ಟ್ ಹಾಳಾಗಿರೋದ್ರೆ ಇಲ್ಲಿ ಮಾತಾಡ್ಕೋಬೇಡಿ ಅಂತ ಹೇಳಿದ್ರು. ಆನಂತರ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಕಾರಿಡಾರ್ನಲ್ಲಿ ವಿನಯ್ ಮೇಲೆ ಏನು ವಕೀಲ ನಟರಾಜ್ ಅವರು ಒಂದು ಈ ರೀತಿ ಹಲ್ಲೆಯನ್ನ ಮಾಡಿರುವಂತದ್ದು ಮತ್ತೆ ಕಪಾಳ ಮೋಕ್ಷವನ್ನ ಮಾಡಿರುವಂತದ್ದು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ A10 ಆರೋಪಿಯಾಗಿದ್ದಂತಹ ಸ್ಟೋನಿ ಬ್ರೋಕ್ ಮಾಲೀಕರಾದಂತಹ ಏನು ವಿನಯ್ ಇರ್ತಾನೆ. ಸೊ ಈ ಒಂದು ಪ್ರಕರಣದಲ್ಲಿ ಪ್ರಾರಂಭದಿಂದಲೂ ಸಹ ವಿನಯ್ ಪರವಾಗಿ ನಟರಾಜ್ ಅವರು ಅಪಿಯರ್ ಆಗ್ತಾ ಇರ್ತಾರೆ. ಆದ್ರೆ ಏಕಾಏಕಿ ಈ ರೀತಿ ಕೋರ್ಟ್ ಅಂದ್ರೆ ಆ ವಕೀಲರ ಬದಲಾವಣೆ ಸಂದರ್ಭದಲ್ಲಿ ಈ ರೀತಿ ಒಂದು ಕಿರುಚಾಟ ಆಗಿರುವಂತದ್ದು ಮತ್ತೆ ಗಲಾಟೆ ಆಗಿರುವಂತದ್ದು. ಕೂಡಲೇ ಅಲ್ಲಿನ ಪೊಲೀಸರು ಮತ್ತೆ ವಕೀಲರು ಎಲ್ಲರೂ ಸಹ ಅವರನ್ನ ಸಮಾಧಾನ ಪಡಿಸಿ ಏನು ಬೇರೆ ಕಡೆ ಕಳಿಸಿರುವಂತ. ಆನಂತರ ಈಗ ಮುಂದಿನ ದಿನಗಳಲ್ಲಿ ಏನು ಈ ಒಂದು ಪ್ರಕರಣದ ಬಗ್ಗೆ ವಿನಯ್ಗೆ ಯಾರು ವಕೀಲರಾಗ್ತಾರೆ ಏನು ಅನ್ನೋದ್ರ ಬಗ್ಗೆ
ಏನು ಚರ್ಚೆಯನ್ನ ಆಗ್ತಾ ಇರೋದು. ಮತ್ತೆ ಕಾನೂನಿನ ಪ್ರಕಾರ ಅದು ಅವರು NOC ಯನ್ನು ಪಡ್ಕೋಬೇಕಾಗುತ್ತೆ. ಹಳೆ ವಕೀಲರು ಯಾರಿರ್ತಾರೆ ಅವರ ವಕೀಲರ ಮೂಲಕ NOC ಯನ್ನು ಪಡ್ಕೊಂಡು ಹೊಸ ವಕೀಲರಿಗೆ ಸಲ್ಲಿಕೆ ಮಾಡಿ ಆನಂತರ ಅವರ ವಾದ ಮತ್ತು ಪ್ರತಿವಾದವನ್ನ ಹೊಸ ಒಂದು ವಕೀಲರು ಒಂದು ವಾದವನ್ನ ಮಾಡ್ತಾರೆ ಕೋರ್ಟ್ ನಲ್ಲಿ. ಆದ್ರೆ ಈಗ ಒಂದು ಗಲಾಟೆ ಆಗಿರೋ ಹಿನ್ನೆಲೆಯಲ್ಲಿ ಮುಂದೆ NOC ಅನ್ನ ನಟರಾಜ್ ಗೌಡರು ಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಎಸ್ ಅರುಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ನಟರಾಜ ವಕೀಲರು, ಈ ವಕೀಲರ ಮೇಲೆ ಸ್ಟೋನಿ ಬ್ರೂಕ್ ಮಾಲೀಕ ವಿನಯ್ ಕಿರಿಚಾಡಿದ್ದಾನೆ. ಈ ವೇಳೆ ಆರೋಪಿ ವಿನಯ್ ಕಪಾಳಕ್ಕೆ ಬಾರಿಸಿದ್ದಾರೆ. ನಟರಾಜ್ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ಕಾರಿಡಾರ್ನಲ್ಲಿ ಹಲ್ಲೆ ಆಗಿದೆ. ವಿನಯ್ ಪರ ವಕಾಲತ್ತು ಸಲ್ಲಿಸಲು ಬಂದಿದ್ದಂತಹ ಹೊಸ ವಕೀಲ ಆಗ ಆರೋಪಿ ವಿನಯ್ ಮತ್ತು ಲಾಯರ್ ನಟರಾಜ್ ಮಧ್ಯೆ ಗಲಾಟೆ ಆಗಿರುವಂಥದ್ದು. ವಿನಯ್ಗೆ 5-6 ಬಾರಿ ಕಪಾಳ ಮೋಕ್ಷ ಕೂಡ ಮಾಡಿದಂತಹ ವಕೀಲ ನಟರಾಜ್. ಇದು ಸೆಷನ್ಸ್ ಕೋರ್ಟ್ ಕಾರಿಡಾರ್, ಒಂದು ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕಾಗುತ್ತೆ. ನಮ್ಮ ಪ್ರತಿನಿಧಿ ಅರುಣ್ ತಿಳಿಸಿದಂತೆ ಕೋರ್ಟ್ ಕಾರಿಡಾರ್ ಅದು. ಜಡ್ಜ್ ಕೂಡ ಹೇಳಿದ್ರು, ನಿಮ್ಮ ಮಾತುಕತೆ ಏನೇ ಇದ್ರೂ ಹೊರಗಿಟ್ಕೊಳ್ಳಿ, ಇದು ಕೋರ್ಟ್ ಆವರಣ, ಶಿಸ್ತನ್ನ ಕಾಯ್ದುಕೊಳ್ಳಿ ಅಂದ್ರೂ ಕೂಡ ಕೇಳಲಿಲ್ವಂತೆ ಆರೋಪಿ. ತಾವಿರೋದು ಜೈಲಿನಲ್ಲಿ, ಆರೋಪ ಇದೆ, ಆದ್ರೆ ಹೇಗೆ ವರ್ತಿಸಬೇಕು ಅನ್ನುವಂಥ ಸಣ್ಣ ಪ್ರಜ್ಞೆಯೂ ಕೂಡ ಇಲ್ಲದೆ ವರ್ತಿಸಿದಂತಾಗಿದೆ ಇದು. ಅದು ಲಾಯರ್ ಜೊತೆಗೆ ವಾಗ್ವಾದ ನಡೆದಿರುವಂಥದ್ದು ಕೋರ್ಟ್ ಕಾರಿಡಾರ್ನಲ್ಲಿ. ಈ ವೇಳೆ ಲಾಯರ್ ಕೂಡ ನಟರಾಜ್ ಸಿಟ್ಟಿಗೆದ್ದು ವಾಗ್ವಾದದ ಮಧ್ಯೆ ಕಪಾಳಕ್ಕೆ ಬಾರಿಸಿದ್ದಾರೆ.